ಅಯ್ಯೋ 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 ಬೆಳಿಗ್ಗೆನೇ ಎದ್ದು ಅದು ಎಲ್ಲಿಗೆ ಹೋಯ್ತಲ್ಲೋ ಏನೋ ಇವಳು ಗೊತ್ತಿಲ್ವಲ್ಲ. ಬೆಳಿಗ್ಗೆ ಒಂದಿಟ್ಟು ಎಮ್ಮೆ ಮೇಯ್ಸ್ಕೊಬಾರೆ ಅಂತ ಹೇಳಿವ್ನಿ. ಹೋಗೋಕ್ಕಿಲ್ಲ ಮಾಡೋಕ್ಕಿಲ್ಲ, ಎಲ್ಲ ಕೆಲಸನೂ ನಾನು ಒಬ್ಳಿಗೆ ಬಿಟ್ಟು ಹೋಯ್ತಾಳ ತೆಗಿ. ಅಯ್ಯೋ ಎಷ್ಟು ಹೇಳಿದ್ರು ಅಷ್ಟೇ ಇವಳಿಗೆ. ಏನೋ ಅಂತಾರಲ್ಲ, ನಾಯಿ ಬಾಲ ಡೊಂಕು ನಂಗೆ ಹಂಗಾಗೈತಿ ಇವಳು ಕತೆ. ಅಯ್ಯೋ ನಾನೇ ಎಲ್ಲ ಕೆಲಸ ಮಾಡ್ಬೋಳ್ಕೊಂಡು ಸಾಯ್ಬೇಕು. ಆ ಮಗ ಅಂತ ಅವನೇ. ಅವನಂತೂ 4 ಕಾಸಿಗೆ ಬೆಲೆ ಇಲ್ಲ ಅವನಿಗೆ ಬಿಡು. ಇನ್ನೇನು ಮತ್ತೆ ಮನೆಗೆ ಬರೋಕ್ಕಿಲ್ಲ, ಕುಡ್ಕೊಂಡದ್ದು ಎಲ್ಲಿ ಬಿದ್ದಿರ್ತಾನೋ. ಇನ್ನು ಎಮ್ಮೆ ಮೇಯ್ಸಿ ಹೋಗ್ಲಾ ಅಂದರೆ ಮೇಯ್ಸಕ್ಕೆ ಹೋದನ ಅವನು. ಇವಳು ನನ್ನ ಮಾತು ಕೇಳೋಕ್ಕಿಲ್ಲ. ಆ ಸ್ವಾಸಿಗೆ ಇನ್ನೇನು ಹೇಳೋಣ, ಅವಳು ಮನೆ ಕೆಲಸ ಮಾಡೋದೇ ಆಯ್ತದೆ. ಇವಳು ಏನು ಮಾಡ್ಬೇಕಪ್ಪ ಮನೆ ಕೂತ್ಕೊಂಡು ಅಂತವ ನಾನು. ಮನೆ ಕೆಲಸನೂ ಮಾಡೋಕ್ಕಿಲ್ಲ, ಏನಿಲ್ಲ ಇವಳು. ಕೂತ್ಕೊಳ್ಳಿ ಸುಮ್ಮನೆ ಅಲ್ಲಿ ಇಲ್ಲಿ ಅರಟೆ ಹೊಡ್ಕೊಂಡು ಓಡಾಡ್ತಾಳೆ. ಅದ್ರ ಬದಲಿಗೆ ಒಂದಿಟ್ಟು ಎಮ್ಮೆ ಮೇಯ್ಸ್ಕೊಬಂದ್ರೆ ನನಗೂ ಒಂದಿಟ್ಟು ಸಹಾಯ ಆಗೋಕ್ಕಿಲ್ವೇ? ಹೊಲ್ದವ ಬೇರೆ ಹೋಗ್ಬೇಕು. ಅದು ಏನೇನಾಗೈತೋ ರೇಷ್ಮೆ ಕೂಡ ಅದು ಬೇರೆ ನೋಡಬೇಕು. ಒಂದಿಟ್ಟು ಸೊಪ್ಪಾಕಿ ಬರಬೇಕಿತ್ತು. ಅತ್ತಿಗೆ ಯಾರಿಗಾರು ಒಬ್ರು ಕೆಲ್ಸಕ್ಕೆ ಇಟ್ಕೊಂಡ್ರೆ ಆಯ್ತದ ಅತ್ತಿಗೆ. ಇನ್ನೇನು ಮಾಡೋಕ್ಕಾಯ್ತದ? ವಯಸ್ಸಾದ್ಮೇಲೆ ನಾನು ಒಬ್ಬನೇ ಎಷ್ಟಂತ ಬಡ್ದಾಡನಿ. ಅಜ್ಜ ಏನವ ಗೊಣಕ ನಿಂತೈತಲ್ಲ, ಏನೋ ಗೊಣಗ್ತೈತೆ. ಅಯ್ಯೋ ಎಮ್ಮೆ ಗಿಮ್ಮೆ ಮೇಯ್ಸಕ್ಕೆ ಹೋಯ್ತೈತೇನೋ ಅಜ್ಜ, ಅದಕ್ಕೆ ಗೊಣಗ್ತೈತೆ ಅನಿಸ್ತದೆ. ನಾನು ಒಬ್ಬನೇ ಎಲ್ಲ ಕೆಲಸ ಮಾಡಬೇಕು ಅಂತವ. ನಾನು ಹೋಗಿ ಒಂದಿಟ್ಟು ಎಮ್ಮೆ ಮೇಯ್ಸ್ಕೊ ಬರ್ತೀನಿ ಅಂದರೆ ಪಾಪ ಅಜ್ಜಂಗೆ ಒಂದಿಟ್ಟು ಸಹಾಯ ಆಯ್ತದೆ. ಹಂಗೆ ಎಮ್ಮೆ ಮೇಲೆ ಕುತ್ಕೊಂಡು ಹೋಗ್ಬೋದು. ಓದ್ಕಿತ ಸವಾರಿ ಮಾಡಿದ್ನಲ್ಲ, ಹಂಗೆ ಸವಾರಿ ಮಾಡ್ಕೊಂಡು ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಾ ಇದ್ರೆ ಅದ್ರ ಮಜ್ಜನೇ ಬೇರೆ. ಹೋಗೋಣ ಅಜ್ಜ, ನಾನೇ ಇವತ್ತು ಎಮ್ಮೆ ಮೇಯ್ಸ್ಕೊ ಬರ್ತೀನಿ ಅಂದರೆ ಅಜ್ಜಂಗೂ ಖುಷಿ ಆಯ್ತದೆ. ಅಜ್ಜ ಏನು ಮಾಡ್ತಿದ್ಯಾ ಅಜ್ಜ? ಇದು ಯಾಕಜ್ಜ ಎಲ್ಲರಿಗೂ ಬೈಕೊಂಡು ನಿಂತಿದ್ಯಾ? ಏನು ಮಾಡ್ತು ಅಜ್ಜಿ? ಏನಾದ್ರು ಆಯ್ತು ಅಂತೇನು ಹೇಳು. ನಾನು ಹೋಗಿ ಸರಿಯಾಗಿ ಬೈದ್ಬಿಟ್ಟು ಬಂದ್ಬಿಡ್ತೀನಿ. ನಮ್ಮ ಅಜ್ಜಿಂಗೆ ಹೆಂಗೆಲ್ಲ ಹೇಳ್ತೀಯ ಅಂತವ ಹೇಳು. ಯಾರಾದರೂ ಬೈದ್ರೇನು ಅಮ್ಮೇನಾದ್ರು ಅಂತ ಯಾರೇನಾದ್ರ? ಯಾಕಜ್ಜ ಹಿಂಗೆ ಬೈಕೊಂಡು ನಿಂತಿದ್ಯಾ ಎಲ್ಲರಿಗೂ? ಪಾಪ ಯಾರು ಏನು ಎಂದಿಲ್ ಕಣಂತೆ. ನೀನು ಸುಮ್ಮನೆ ನೈಸ್ ಮಾಡ್ಕೊ ಬರಬೇಡ. ಈಗ ಯಾಕೆ ಬಂದು ಹೇಳಿ ನೀನು ಇಲ್ಲಿಗೆ? ಹೋಗಲ್ಲಿ ಒಂದಿಟ್ಟು ಬರ್ಕೊಳ್ಳೋದು ಓದ್ಕೊಳ್ಳೋದು ಏನಾದ್ರು ಮಾಡು. ರಾಜ ಸಿಕ್ಕರು ಸಾಕು, ಬರೀ ಅಲ್ಲಿ ಇಲ್ಲಿ ಅಲ್ದಾಡು, ಆ ಹುಡುಗರ ಜೊತೆಲಿ ಆಟಾಡು. ಬರೀ ಇದೆ ಆಯ್ತ್ಕೊಂಡ್ಲ ಪಾಪ ನಿಂದು. ಓದೋದು ಬರೆಯೋದು ಏನು ಬೇಡವ ನಿನಗೆ? ನಡಿ ಬತ್ತೀನಿ ನಡಿ. ಈ ಸ್ಕೂಲ್ ಓಪನ್ ಆಗಲಿ ಬತ್ತೀನಿ ನಡಿ. ಐತ್ ನಿನಗೆ ಮಾರಿ ಹಬ್ಬ. ಕೇಳ್ತೀನಿ, ಅದು ಏನು ಮೇಷ್ಟ್ರು ಮೇಡಮ್ ಏನು ಬರೆಯೋಕೆ ಓದೋ ಕೊಡೋಕ್ಕಿಲ್ವ ಇವನಿಗೆ? ಏನು ಮಾಡೋಕ್ಕಿಲ್ಲ. ಮನೆ ತಾವು ಬಂದರೆ ಸಾಕು, ಬರೀ ಆಟಾಡು ಸುತ್ತು ಅಷ್ಟೇ ಮಾಡ್ತಾನೆ. ಓದಕ್ಕಂತೂ ಪುಸ್ತಕ ಅಂತೂ ತೆಗಿಯೋಕ್ಕಿಲ್ಲ ಇವನು ಅಂತ ಹೇಳ್ಬಿಟ್ಟು ಬರ್ತೀನಿ ನಡಿ ನಿಮ್ಮ ಸ್ಕೂಲ್ಗಾಗಿ. ನಡಿ ಬರ್ತೀನಿ ನಿನ್ನ ಜೊತೆಲಿ. ಈ ಅಜ್ಜ ನನಗೆ ಬೈತೈತಲ್ಲ. ನಾನೇನುವ ಎಮ್ಮೆ ಮೇಸಕ್ಕೆ ಅಂತವ ಸಹಾಯ ಮಾಡೋಕ್ಕೆ ಅಂತ ಬಂದರೆ ಇವು ಅಜ್ಜನ ಕೈ ಬಂದು ಇಲ್ಲಿ ಬೈಸ್ಕೊಳಂಗಾಗೈತೆ. ಓದ್ಕೊ ಅಂತ ಬೈತದೆ. ಬರ್ದಾಗಿತ್ತು ಅನಿಸ್ತದೆ ನಾನು ತೆಗಿ. ಥೂ ಅಜ್ಜ, ನಾನು ಓದೋದು ಬರೆಯೋದೆಲ್ಲವ ರಾತ್ರಿ ಸನೆಯ ಮುಗಿಸ್ಕೊಂಡೆ. ಇವತ್ತು ರಜಾ ಆಯ್ತಲ್ವಾ, ಅದಕ್ಕೆ ಓಡಾಡ್ತಿದ್ದೆ ಕಣಜ್ಜ. ಯಾಕಜ್ಜ ಹಿಂಗೆ ಆಡ್ತೀಯ ನೀನು? ಅದೇನು ಹೊಟ್ಟೆ ಉರಿ ಅಂತೀನಿ ನನ್ನ ಮೇಲೆ ನಿನಗೆ. ಒಂದೀಟ್ ಓಡಾಡೋಕ್ಕೂ ಬಿಡೋಕ್ಕಿಲ್ಲಪ್ಪ, ಹಿಂಗೆ ಆಡ್ತೀಯ. ಆಯ್ತು ಬಿಡು, ಹೋಗು. ಒಬ್ಬನೇ ಎಲ್ಲ ಹೋಯ್ತಾ ಇದ್ದಲ್ಲ, ಹೋಗು. ನನಗೇನಾಗಬೇಕು? ಅಯ್ಯೋ ಹ್ಞೂ ಕಣಪ್ಪ, ನಿಮಗೆಲ್ಲ ಏನಾಗ್ಬೇಕು ತಗೋ. ನಿಮ್ಮ ಅಜ್ಜಿಗೂ ಏನು ಚಿಂತೆ ಇಲ್ಲ, ನಿಮ್ಮ ಅಪ್ಪಂಗಂದ್ರೂ ಮೊದಲೇ ಕೇಳಂಗಿಲ್ಲ. ಇನ್ನು ನಿನಗೇನು ಚಿಂತೆ ಹೇಳು? ನಾನು ಒಬ್ಬನೇ ಇದ್ದೀನಲ್ಲ, ಎಲ್ಲಾರನ್ನೂ ಮಾಡ್ಕೊಂಡು ಬರ್ಕೊಂಡು ಸಾಯೋಕ್ಕೆ. ಅದಕ್ಕೆ ಮಾಡ್ತಾಯಿದ್ದೀನಿ ತಗೋ. ಅಲ್ಲಿ ಹೊಲ್ತವು ನೋಡಬೇಕು, ರೇಷ್ಮೆ ಕೂಡು ನೋಡ್ಕೋಬೇಕು, ಇಲ್ಲಿ ಎಮ್ಮೆ ಹಸು ಕರ ಎಲ್ಲವ ನಾನೇ ನೋಡ್ಕೋಬೇಕು. ಇನ್ನೇನು ವಯಸ್ಸಾಯ್ತು ತಗೊಳ್ಳಿ. ಇನ್ನು ಎಷ್ಟು ದಿನ ನನ್ನ ಮೇಲೆ ಜಂಬ ಆಡ್ತೀರಾ ಅಂತವ ಎಲ್ಲ ನೋಡ್ತೀನಿ. ಇನ್ನೊಂದೀಟು ಕಾಲು ಕೈಯೋ ಬಿದ್ದೋದ್ರೆ ನಂದು ಗೊತ್ತಾಯ್ತದ. ಅವಾಗ ಮಾಡ್ಕೊತೀರಲ್ಲ ಅಪ್ಪ ಮಕ್ಕಳು, ಗೊತ್ತಾಯ್ತದ ತಗೊಳ್ಳಿ ನಿಮ್ಗೆ. ಇವಾಗೆಲ್ಲ ಗೊತ್ತಾಗಲ್ಲ ಅಂತ ಅಜ್ಜನ ಬೆಲೆ ಏನು ಅಂತವ ಅವಾಗಲೇ ಯಾಕಂಡ್ರಲ್ಲ ಗೊತ್ತಾಗತ್ತೆ ನಿಮಗೆ. ಈಗೇನೋ ಆರಾಮಾಗಿ ಓಡಾಡ್ಕೊಂಡಿದ್ದೀರಿ, ಈಗೆಲ್ಲಿ ಗೊತ್ತಾಯ್ತದ ತಗೊಳ್ಳಿ. ನಿಮ್ಮ ಅಪ್ಪ ನೋಡಿದ್ರೆ ಬಾರಿಂದ ಆಚಿಕೆ ಬರಲ್ಲ. ಇನ್ನು ನಿಮ್ಮ ಅಜ್ಜಿ ನೋಡಿದ್ರೆ ಬರೀ ಅಕ್ಕಪಕ್ಕದ ಮನೇಲಿ ಬರೀ ಮಾತಾಡೋದೇ ಆಯ್ತದ ನಿಮ್ಮ ಅಜ್ಜಿಗೆ. ಒಂದಿಟ್ಟು ಸಹಾಯ ಮಾಡೋಣ ಪಾಪ, ಒಬ್ಬರೇ ಮಾಡ್ಕೊಂಡು ಸಾಯ್ತವ್ರೆ ಅಂತ ಇಲ್ಲ. ಇನ್ನು ನೀನಂತೂ ಬರೀ ಊರು ಸುತ್ತದ ಆಯ್ತದ ಬಿಡಪ್ಪ. ಸರಿಯಾಗಿದ್ದೀರ ಎಲ್ಲರೂ. ಜೋಡಿಗಳು ಎಲ್ಲವೂ ಸರಿಯಾಗವೆ ಬಿಡಿ. ಓಹೋ, ಇದೇ ಒಳ್ಳೆ ಚಾನ್ಸು. ಅಜ್ಜಿಗೆ ಎಮ್ಮೆ ಮೇಯ್ಸಕ್ಕೆ ಹೋಯ್ತೀನಿ ಅಂದರೆ ಕೊಡ್ತದೆ. ಕೇಳ್ಬಿಡು ಮಾತಾಗಿ. ಅಜ್ಜ, ಇದ್ಯಾಕಜ್ಜ ಹಿಂಗಾಡ್ತೀಯ ರೇಗಾಡ್ತೀಯ? ನಾನು ಯಾವಾಗಾದರೂ ಸಹಾಯ ಮಾಡಿಲ್ಲ ಅಂತ ಹೇಳಿದ್ದೀನ ನಿನಗೆ? ನೀನು ಏನು ಕೇಳಿದ್ರು ಮಾಡೋಕ್ಕಿಲ್ವೇನಜ್ಜ? ಈಗ ನೀನು ಅದು ಇದು ಮಾಂಸ ಗಿಂಸ ಎಲ್ಲ ತಂದಾಗ ತೊಳಿಗಿಲಿಯೋಕ್ಕೆಲ್ಲವ ನೀರು ತಗೋಬ ಹೋಗ್ಲ ಮಂಜ ಅಂತಂದರೆ ನಾನು ಹೋಗಿ ತಗೋಬರೋಕ್ಕಿಲ್ವಾ? ಎಲ್ಲ ಕೆಲಸನೂ ಮಾಡ್ಕೊಡ್ತೀನಲ್ಲ ಅಜ್ಜ. ಒಂದಿಟ್ಟು ನೀರು ಹಾಯಿಸು ಅಂತ ಅಂದರೂ ಹಾಯಿಸ್ತೀನಿ. ಆಮೇಲೆ ಎಮ್ಮೆ ಹಸು ಕರುಗಳಿಗೆ ನೀರು ಕುಡಿಸ್ಲಾ ಅಂದರೂ ಕುಡಿಸ್ತೀನಿ. ಎಲ್ಲ ಮಾಡ್ತೀನಲ್ಲ ಅಜ್ಜ. ಮೇವು ತಂದು ಹಾಕ್ತೀನಿ. ಇನ್ನೇನಜ್ಜ ಮಾಡಲಿ ಹೇಳು? ನಾನು ಇನ್ನೂ ಚಿಕ್ಕನಲ್ವೇನಜ್ಜ? ಅವೇ ಅಷ್ಟೇ ಬರೋದು ನನಗೆ ಮಾಡೋಕ್ಕೆ, ಅದಕ್ಕೆ ಅಷ್ಟೇ ಮಾಡ್ತೀನಪ್ಪ. ಈಗ ಏನು ಹೇಳು, ನಿನ್ಗೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ತಾನೇ ಬೇಜಾರು? ಈಗ ಒಂದು ಕೆಲಸ ಮಾಡೋಣ, ನನಗೂ ರಜಾ ಆಯ್ತಲ್ಲ, ನಾನು ಎಮ್ಮೆ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಡು ಕರ್ಕೊಬರ್ತೀನಿ. ನೀನು ಬೇರೆ ಕೆಲಸ ಎಲ್ಲ ಮಾಡ್ಕೊ ಹೋಗು. ನಾನು ಎಮ್ಮೆ ಹೊಡ್ಕೊಂಡು ಹೋಗ್ತೀನಿ, ಹೋಗಜ್ಜ.
ಓಹೋ ಅಣ್ಣ ಅವರು ಈ ಪ್ಲಾನಲ್ಲಿ ಬಂದಿದ್ದೀರಾ? ಗೊತ್ತಾಯ್ತು ಬಿಡಪ್ಪ. ಆವಾಗಲೇ ನೀನು ಅಜ್ಜಿ ಹೊಡಿತೋ ಅಮ್ಮ ಹೊಡಿತೋ ಹೇಳಜ ನಾನು ಹೋಗಿ ಬೈತೀನಿ ಅಂತ ಅಂದಲ್ಲ, ಆಗಲೇ ತಿಳ್ಕೊಬೇಕಿತ್ತು ಏನೋ ಬೇಕೈತೆ ಮಂಜ ಅವ್ರಿಗೆ, ಅದಕ್ಕೆ ಹಿಂಗೆ ಪೂಸಿ ಹೊಡ್ಕೊಂಡು ಬರ್ತಾವ್ರೆ ಅಂತ. ಎಮ್ಮೆ ಹೊಡ್ಕೊಂಡು ಹೋಯ್ತೀನಿ ಮೇಯ್ಸ್ಕೊ ಬರ್ತೀನಿ ಅಂತ ಕೇಳಕ್ ತಾನೇ ನೀನು ಬಂದಿರೋದು. ನಿನಗೂ ಒಳ್ಳೆ ಚಾನ್ಸು ಅನ್ನಂಗೆ ನಾನು ಬೈಕಂತ ನಿಂತಿದ್ದೆ, ಅದೇ ಚಾನ್ಸು ಅನ್ನಂಗೆ ಕೇಳ್ತಾ ಇದೀಯ ಇವಾಗ. ಎಮ್ಮೆ ಹೊಡ್ಕೊಂಡು ಹೋಗಿ ಎಮ್ಮೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಕೊಂಡು ಬರೋಕ್ಕೆ. ಏಯ್ ಹಂಗೆಲ್ಲವ ಪ್ರಾಣಿ ಹಿಂಸೆ ಮಾಡಬಾರ್ದು ಕಣ್ರ ಮಂಜ, ಅದ್ರ ಮೇಲೆಲ್ಲ ಕುತ್ಕೋಬಾರ್ದು. ಪಾಪ ಈಗಲೇ ಅದು ಇದು ಹಿಂಸೆ ಕೊಡ್ತಿರ್ತೀವಿ, ಹಾಲು ಕರಿಯೋದು ಅದು ಇದು ಮಾಡ್ಕೊಂಡು ನಾವು. ಅಂಥದ್ರಲ್ಲಿ ನೀನು ಇನ್ನೂ ಅದ್ರ ಮೇಲೆ ಬೇರೆ ಸವಾರಿ ಮಾಡ್ಕೊಂಡು ಹೋಗ್ತೀಯಪ್ಪ, ಬೇಡ ಬಿಡು. ನಾನು ಹೋಗಿ ಮೇಯ್ಸ್ಕೊಬರ್ತೀನಿ, ನೀನೇನು ಹೋಗೋದು ಬೇಡ. ನೀನು ಹೋಗಿ ಅದ್ರ ಮೇಲೆ ಸವಾರಿ ಮಾಡೋದು ಬೇಡ. ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಒಳಕೋಗಿ ಅದೇನಾದ್ರು ಬರ್ಕೊಳ್ಳೋದಿದ್ರೆ ಮಾಡ್ಕೊ ಹೋಗು. ಓದೋದು ಬರೀ ಅದು ಒಂದು ಈಟಿಲ್ಲ ತಲೀಲಿ, ಬರೀ ಇದೇ ಆಯಿತು, ಬರೀ ಎಮ್ಮೆ ಮೇಲೆ ಹೋಗು, ಎಮ್ಮೆ ಮೇಲೆ ಸವಾರಿ ಮಾಡ್ತೀನಿ. ಇಂಥವೇ ಆಡ್ತಾ ಇರು ನೀನು. ಅಜ್ಜ ಪ್ಲೀಸ್ ಕಣಜ್ಜ, ನಾನು ಹಂಗೆಲ್ಲ ಮಾಡೋಕ್ಕಿಲ್ಲ ಕಣಜ್ಜ, ಪ್ಲೀಸ್ ಹೊಲ್ತಾ ಹೋಗಿ ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಏನು ಮಾಡೋಕ್ಕಿಲ್ಲ ನಾನು, ಹೊಲ್ತಾ ಹೋಯ್ತೀನಿ. ಹೋಗ್ಬಿಟ್ಟು ಮೇಯಿಸ್ಕೊಂಡು ಅಲ್ಲೊಂದಿಟ್ಟು ಎಲ್ಲಾದರೂ ಮರದಡಿಲಿ ಕುತ್ಕೊಂಡು ಕಾಲ ಕಳ್ಕೊಂಡು ಅದು ಮೇಯ ತನಕ ಅಲ್ಲೇ ಕಾಯ್ಕೊಂಡಿತ್ತು, ಆಮೇಲೆ ವಾಪಸ್ ಬರ್ತೀನಿ ಅಷ್ಟೇ ಕಣಜ್ಜ. ಅದ್ರ ಮೇಲೆಲ್ಲ ಏನು ಕುತ್ಕೊಳಲ್ಲ. ನಿಧಾನ ಕರ್ಕೊಬರ್ತೀನಿ, ಸುಮ್ಮನೆ ರಜಾ. ಬೇಡ ಕಣಪ್ಪ ಬೇಡ, ನೀನು ನಿಧಾನ ಕರ್ಕೊಂಡು ಹೋಗಿ ನಿಧಾನ ಕರ್ಕೊಬರೋದು ನಾನು ನೋಡಿವ್ನಿ ಕಣಂತೆ. ಎಂಥದ್ದು ಬೇಡ, ನಿನ್ನ ಕೆಲಸ ನೀನು ನೋಡ್ಕೊ ಹೋಗಿ ಸುಮ್ಮನೆ ಮಂಜ. ಪಾಪ ಹೋಗಿ ಸುಮ್ಮನೆ, ನನಗೆ ತಲೆ ಕೆಡಿಸ್ಬೇಡ ನೀನು ಬೆಳಿಗ್ಗೆ. ಆಮೇಲೆ ನನಗೆ ಮೊದಲೇ ತಲೆ ರೈಸ್ ಆಗಿರಂಗೆ ಐತೆ, ಆಮೇಲೆ ಒಡ್ಗಿರ್ದ್ಬಿಟ್ಟೆ. ಆಮೇಲೆ ಮೊದಲೇ ಏಟೊಂದು ಕೆಲಸ ಐತಪ್ಪ ಅಂತ ತಲೆನೋ ಐತೈತೆ ನನಗೆ. ನೀನು ಬೇರೆ ಬಂದಿಲ್ಲಿ ಅಜ್ಜ ಅಂತವ ತಲೆ ತಿನ್ಬೇಡ ನಂದ, ಹೋಗಿ ಸುಮ್ಮನೆ. ಅಜ್ಜ ನಾನು ಏನು ತಲೆ ತಿನ್ನಲ್ಲ ಕಣಜ್ಜ. ನಿನಗೆ ಒಂದು ಕೆಲಸ ಕಡಿಮೆ ಆಗೋಕ್ಕಿಲ್ವಾ? ಈಗ ಎಮ್ಮೆ ಕರ್ಕೊಂಡು ಹೋಗಿ ನೀನು ಮೇಯಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ ಅಷ್ಟರಲ್ಲಿ ನೀನು ಹೋಗಿ ಅಲ್ಲಿ ರೇಷ್ಮೆ ಗೂಡಿಗೆ ಸೊಪ್ಪು ಹಾಕೋದು ಅದು ಇದು ಮಾಡ್ಬೋದಲ್ಲ. ನಾನು ಎಮ್ಮೆ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಕಣಜ್ಜ. ನೀನು ಹೋಗಿರು ನಿನ್ನ ಬೈಕ್ನಾಗೆ, ನಾನು ಎಮ್ಮೆ ಓಡಿಸ್ಕೊ ಬರ್ತೀನಿ, ನಾನೇನು ಅದ್ರ ಮೇಲೆ ಕೂತ್ಕೊಳಲ್ಲ. ಆಯಿತು, ನೀನು ಯಾರು ಕೇಳಪ್ಪ, ಊರಲ್ಲೆಲ್ಲವ ಕೇಳು. ನಾನು ಎಮ್ಮೆ ಮೇಲೆ ಕೂತಿದ್ನ ಏನು ಅಂತವ ಕೇಳುತ್ತೀರಾ? ಆಯಿತಾ? ನಾನು ಎಲ್ಲರೂ ಹೇಳ್ತಾರೆ ನಾನು ಎಮ್ಮೆ ಮೇಲೆ ಕೂತಿದ್ನ ಇಲ್ವೋ ಅಂತ ಗೊತ್ತಾಯ್ತದೆ ನಿನಗೆ. ನೀನು ನೋಡಬೇಕಿದ್ರೆ ನೀನು ನನ್ನ ಫಾಲೋ ಮಾಡ್ಕೊಂಡೇ ಬಂದು ನೋಡು. ನಾನು ಎಮ್ಮೆ ಮೇಲೆ ಏನು ಕೂತ್ಕೊಳಲ್ಲ. ನಿಧಾನ ಕರ್ಕೊಂಡೋಗಿ ನಿಧಾನ ಕರ್ಕೊಬರ್ತೀನಿ. ಪ್ಲೀಸ್ ಕಣಜ, ಪ್ಲೀಸ್. ಥೋ, ಈ ಹುಡ್ಗ ಬುಡಂಗೆ ಕಾಣ್ತಾ ಇಲ್ವಲ್ಲ, ಯಾಕೆ ಹಿಂಗೆ ಆಡಿಯ ನೀನು ಪಾಪ? ಯಾಕೆ ಹಿಂಗೆ ಆಟ ಕಲ್ತ್ಕೊಂಡಿದ್ಯಾ ನೀನು ಅಂತವ? ಬಂದು ನೋಡಲ್ಲಿ ನಿಮ್ಮ ಅಜ್ಜಿ, ಅದು ಯಾರ್ಯಾರ ಮನೆ ಅಂತವ ಮಾತಾಡ್ಕೊಂಡು ಕೂತಿದ್ಲೋ, ಬಂದು ನೋಡಲಿ. ಲೇ ಎಲ್ಲೋಗಿದ್ಲೆ? ಬೆಳಿಗ್ಗೆಯಿಂದವ ಹುಡ್ಕ್ ಸಾಕಾದ್ನಲ್ಲ, ಮನೆಗಿರಕ್ಕಾಗಕ್ಕಿಲ್ವ ನಿನಗೆ? ಬೆಂಗಳೂರಿಂದ ಬಂದಾಗಿಂದನೂ ಬರೀ ಮನೆ ಸುತ್ತದು, ಬರೀ ಮನೆ ಸುದ್ದಿ ಮಾತಾಡೋದೇ ಆಗೈತೆ ನಿನಗೆ. ಎಲ್ಲೋಗಿದ್ದೆ ಅಂತವ ಈಟೊತ್ತು ಗಂಟವ? ಅಯ್ಯ ಈ ವಜ್ಜಂದು ಒಂದಾಯ್ತಲ್ಲ. ವಜಾವ್ ನಿನಗೆ ಯಾಕಜ ನಾನು ಎಲ್ಗಾರು ಹೋಯ್ತೀನಿ? ಬೆಳಗ್ಗೆಯಿಂದ ಯಾರ ಮನೆಗಾದ್ರೂ ಹೋಯ್ತೀನಿ, ಯಾರ ಮನೆ ಸುದ್ದಿ ಆದರೂ ಮಾತಾಡ್ತೀನಿ, ಎಲ್ಲಾದರೂ ಕುತ್ಕೊಬತ್ತೀನಿ. ನಿನಗೆ ಯಾಕೆ ಅಂತ ಸಂಕಟ ಅಂತವ? ನಿನ್ನೇನು ಕರಿತಾ ಇದ್ದೀನ ಬಾರಪ್ಪ ಬುಟ್ಕೊಡು ಪಕ್ಕದ ಮನೆಗೆ ಅಂತವ? ಇಲ್ತಾನೆ ನಿನ್ನ ಪಾಡಿಗೆ ನೀನು ಕೆಲಸ ನೋಡ್ಕೊಂಡು ಹೋಗ್ಬೇಕು. ಅದ್ಯಾಕೆ ನನ್ನನ್ನು ಬೈಕೊಂಡು ನಿಂತಿದ್ಯಾ ನೀನಿಲ್ಲಿ? ಓಹೋ ಹ್ಞೂ ಕಣಮ್ಮ, ನಿನ್ನ ಬೈದ್ಬಿಟ್ಟೆ ನೋಡು. ಅಯ್ಯೋ ಏಯ್ ಒಬ್ಬನೇ ಮಾಡಿ ಸಾಯ್ತಾ ಇದ್ದೀನಿ ಇಲ್ಲಿ ನಾನು. ನಿನ್ನ ಮಗ ನೋಡಿದ್ರೆ ಆ ಬಾರಿಂದ ಆಚೆಗೆ ಬರಲ್ಲ. ನೀನು ನೋಡಿದ್ರೆ ಹಿಂಗೆ ಮನೆ ತಿರ್ಕೊಂಡು ಮಾತಾಡೋದು ಕಲ್ತ್ಕೊಂಡಿದ್ಯಾ? ಯಾರನ್ನ ಅಂತ ಸಾಯನ ಕೇಳೋದು ನಾನು? ಒಬ್ಬನೇ ಎಷ್ಟಂತ ಮಾಡ್ಕೊಂಡು ಸಾಯೋದಿಲ್ಲಿ? ಸಾಕಾಗೈತೆ ನನಗೂ ತೆಗಿ, ಎಲ್ಲನೂ ಮಾರ್ಬಿಟ್ಟ ತೆಗಿ, ಸುಮ್ಮನಾಗೋಯ್ತೀನಿ ತೆಗಿ. ನೋಡು ಹಂಗೆ ಮಾಡೋದು ನಾನು, ಎಲ್ಲನೂ ಮಾರ್ಬಿಟ್ಟು ಇರೋ ದುಡ್ಡಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಸಾಯ್ತೀನ ತೆಗಿ. ಏನೋ ಮಕ್ಳಿಗೋಸ್ಕರ ಅಂತ ಮಾಡಿ ಸಾಯ್ತಿದ್ರೆ ನಿಮ್ಮದೇ ನಿಮಗಾಗೈತೆ ಬಿಡ್ರಿ. ಅಯ್ಯೋ ಅಜ್ಜ, ನಾನಿವಾಗ ಏನಂದೆ ಅಂತ ಹಿಂಗೆ ಆಡ್ತಾ ಇದೀಯ ಅಂತ ನೀನು? ನೀನು ಮಾಡಬೇಡ ಅಂತ ಹೇಳ್ತಾ ಇದ್ದೀನ, ಇಲ್ಲ ಮಾಡು ಅಂತ ಹೇಳ್ತಾ ಇದ್ದೀನ ನಾನು? ಬೆಳಿಗ್ಗೆ ಎದ್ದೋಯ್ತೀನಿ ಅಂತಂದರೆ ನಾನೇ ತಾನೇ ಬೇಡ ಅಂದಿದ್ದು. ಒಂದಿಟ್ಟೊತ್ತು ಮಲ್ಕೊಳ್ಳೋಜ, ಚಳಿ ಐತೆ ಸಿಕ್ಕಾಬಟ್ಟೆ, ಈ ಚಳಿಲಿ ಹೋಗ್ಬೇಡ ಅಂತ ಹೇಳಿನಿ. ಈಗ ಯಾಕೆ ಹಿಂಗೆ ಆಡ್ತಿದ್ಯಾ ಅಜ್ಜ ನನ್ನ ಮೇಲೆಯಾ? ಯಾಕೆ ಹಿಂಗೆ ಆಡ್ತಿದ್ದೀನಂತೆ ಅಲ್ಲಿ ಕಣಮಿ. ಒಂದಿಟ್ಟು ಈ ಗಿಮ್ಮೆ ಆದರೂ ಮೇಯಿಸೋದು, ಇಲ್ಲ ಹುಲ್ ತಂದು ಹಾಕೋದು, ಏನಾದರೂ ಒಂದಿಟ್ಟು ಕೆಲಸ ಮಾಡಿದ್ರೆ ನನಗೂ ಒಂದಿಟ್ಟು ಸಹಾಯ ಆಗೋಕ್ಕಿಲ್ವಾ? ಇಲ್ಲ, ಸುಮ್ಮನೆ ಬಿದ್ದು ಸುತ್ತೋದು, ಅವ್ರ ಮನೆಗೆ ಹೋಗೋದು, ಅವ್ರ ಸುದ್ದಿ ಮಾತಾಡೋದು, ಬರೀ ಇದೇ ಮಾಡ್ಕೊ ಬಂದರೆ ನೀನು ಬರೀ ಇಂಥ ಬದುಕೆ ಮಾಡ್ತಾಯಿದ್ರೆ ನಾನು ಏನು ಮಾಡಬೇಕು ಅಂತವ? ಒಬ್ಬನೇ ಎಷ್ಟು ಅಂತ ಮಾಡ್ಕೊಂಡು ಸಾಯನೇ. ಸತ್ಗಿತ್ತಾದ್ರೂ ಹೋಗೋದಿಲ್ಲ ತಗ ನಾನು ತೆಗಿ. ಹಂಗೆ ಅನಿಸ್ತದೆ ನನಗಂತೂ, ಮಾಡಿ ಸಾಯ್ತಾ ಇದ್ದೀನಿ ತೆಗಿ. ಸೊ ಈ ವಜ್ಜಂದು ಒಳ್ಳೆ ಕಾಟ ಆಯ್ತಲ್ಲ. ನಿನಗೆ ಮಾಡು ಅಂತ ಯಾರು ಹೇಳ್ತಾರೆ? ಹೋಗಜ ಸುಮ್ಮನೆ ತಗೆಲ್ಲ ಮಾರ್ಬಿಟ್ಟ ತೆಗಿ. ನನಗೆ ಓದಕ್ಕೆ ಸಾಕಾಗೈತದಾಗ ನಿನ್ನ ಹತ್ರ ಬೈಸ್ಕೊಂಡು ಯಾರು ಸಿಗೋಕ್ಕಿಲ್ಲ ಅಂತವ ಕೊನೆಗೆ ನನಗೆ ಬಂದು ಬೈತಾ ಇರ್ತೀಯ. ಒಬ್ಬ ಮಗ ನೋಡಿದ್ರೆ ಅಲ್ಲಿ ಬೆಂಗಳೂರಿನಾಗ ಅವನೇ, ಅವ್ನಿಗೆ 3 ಕಾಸಿನ ಬೆಲೆ ಇಲ್ಲ ಅಪ್ಪ ಅಮ್ಮ ಅಂದ್ರೆ. ಇನ್ನೊಬ್ಬ ನೋಡಿದ್ರೆ ಅಲ್ಲಿ ಬಾರಲ್ಲ ಅವನೇ. ಮಕ್ಳಿಗೆ ಅಂತ ಯಾಕೆ ಮಾಡ್ತೀಯಜ? ಸುಮ್ಮನಿರಜ, ಸುಮ್ಮನೆ ನಿಂದು ಎಷ್ಟೈತದ ನೋಡ್ಕೊಂಡು ಎಲ್ಲ ಮಾರ್ಬಿಟ್ಟತ್ತಾಗ ಸುಮ್ಮನೆ ಆಗತ್ತಾಗಿ. ನನಗೂ ಬೈಯ ತಪ್ಪು ತತೆಗಿ. ಬೈಸ್ಕೊಂಡು ಸಾಕಾಗೈತತ್ತಾಗ ನಿನ್ನ ಹತ್ರವ.
ಹ್ಞೂ ಕಣಮಿ, ನಿನಗೇನು ಹೇಳ್ತೀಯ, ಕಷ್ಟಪಟ್ಟು ದುಡ್ದಿರೋನು ನಾನು ಕಣಮಿ. ಕಾಸು ಗುಟ್ಟೆ ಹಾಕಿ ಇವನ್ನೆಲ್ಲವ ತಗೊಂಡಿರವ್ ನಾನು. ಹೊಲ ಗದ್ದೆ ಎಲ್ಲವ ಮಾಡ್ದಂಗೆ ಹಂಗೆ ಬಿಟ್ಟು ಹೋದ್ರೆ ನೀವೆಲ್ಲವ ಪಾಳು ಬೀಳಿಸ್ಕೊಳ್ಳೋದೆಯ. ನಿಮ್ಮ ಕೈಲಿ ಯಾರ ಕೈಲಿ ಯೋಗ್ಯತೆ ಇಲ್ಲ ಬಿಡು ಮಾಡೋ ಅಂಥದ್ದು. ಮಾಡೋಂಥ ಯೋಗ್ಯತೆನೂ ಇಲ್ಲ, ಉಳಿಸ್ಕೊಳ್ಳೋಂಥ ಯೋಗ್ಯತೆ ಇಲ್ಲ. ರಂಗಜ್ಜೆಲ್ಲ ಬಿಟ್ಟೋದ ಅಂತ ಯಾಕೆ ಅನ್ನಿಸ್ಕೊಳ್ಳೋಣ. ಕೊನೆಗಾಲದಲ್ಲಿ ಎಷ್ಟಾಯ್ತದ ಅಷ್ಟು ಮಾಡತ್ತ ಹೋಗ್ತೀನತ್ತಾಗಿ. ಏನಾದರೂ ಮಾಡ್ಕೊಳ್ಳಿ ಅವ್ವ ಮಕ್ಕಳು ನೀವತ್ತಾಗಿ. ಥೋ ನಿಂದೊಳೆ ಕಾಟ ಆಯ್ತು ಕಣಜ. ಅಲ್ಲ ಹಂಗೂ ಹೇಳ್ತಿ ಹಿಂಗೆ ಹೇಳ್ತೀಯಲ್ಲ ಜ ನೀನು. ಇವಾಗ ಏನು ಮಾಡಬೇಕಿತ್ತು ಅಂತವ ನಾನು ಅಂತ ನನ್ನ ಮೇಲೆ ರೇಗಾಡ್ತಾಯಿದ್ದಿ ಹೇಳಿ ನೀನು. ಬೆಳಿಗ್ಗೆನೇ ಆ ಸಾವಿತ್ರಮ್ಮ ಒಂದಿಟ್ಟು ಕರೆದಿದ್ಲು. ಅದೇನು ಫ್ರಿಡ್ಜ್ ತಂದವ್ರಂತೆ ಹೊಸದು. ಅವಳಿಗೆ ಗೊತ್ತಾಯ್ತಾ ಇಲ್ವಂತೆ ಹೆಂಗೆ ಮಾಡೋದು ಏನು ಅಂತವ. ಒಂದಿಟ್ಟು ನೀನೋ ಇಲ್ಲ ನಿನ್ನ ಸಾಸಿನೂ ಬಂದು ತೋರಿಸ್ಕೊಟ್ಟು ಅಗ್ರಮಿ ಅಂತ ಅಂದ್ಲು. ನಮ್ಮನೇಲಿ ಫ್ರಿಡ್ಜ್ ಐತಲ್ಲ, ನಾನು ನೋಡ್ಕೊಂಡಿದ್ದೀನಲ್ಲ ಏನೇನು ಇಡಬೇಕು ಅಂತವ. ಅದು ನೀ ಹೇಳೋಕ್ಕೆ ಅಂತ ಹೋಗಿದ್ನಪ್ಪ. ಅಷ್ಟಕ್ಕೆ ಹಿಂಗೆ ಆಡ್ತೀಯಪ್ಪ ನೀನು. ಏನು ಮಾಡಬೇಕಿತ್ತು ಅಂತವ ನಾನು ಇಲ್ಲಿದ್ದು. ಏನು ಮಾಡಬೇಕಿತ್ತು ತೊದ್ಕೂರ್ನ ತಲೆ ಮೇಲೆ ಸರಿಯಾಗಿ ಆ ಎಮ್ಮೆ ಆದರೂ ತಗೊಂಡೋಗಿ ಮೇಯಿಸ್ದಲೇ ಏನು ಮಾಡಬೇಕಿದ್ದಜ್ಜ ಅಂತ ಕೇಳ್ತಾವಳೆ. ಎಮ್ಮೆ ಮೇಯ್ಸಿ ಹೋಗಿ ಇವಾಗ. ಆಯ್ತು ಬಿಡಜ, ಎಮ್ಮೆ ತಾನೆಯ ನಾನು ಕರ್ಕೊಂಡೋಗಿ ಮೇಯ್ಸ್ಕೊಬತ್ತೀನಿ ಬಿಡು. ಈ ಪಾಪ ಏನು ಮಾಡ್ತಾವನಿ ಇಲ್ಲಿ ಅಂತವ. ಏನು ಮಾಡ್ತಿದ್ದಿಲ್ಲ ಪಾಪ ನೀನು ಆಟದಿಂದ ನಿಂತ್ಕೊಂಡು. ಅಜ್ಜಿ ಪಾಪ ಅಜ್ಜ ಒಂದೇ ಎಲ್ಲ ಕೆಲಸನೂ ಮಾಡ್ತಿದ್ದಲ್ಲ ಅಜ್ಜಿ. ಅದಕ್ಕೆ ನಾನೊಂದಿಟ್ಟು ಸಹಾಯ ಮಾಡೋಣ ಅಂತ ಬಂದಿದ್ದೆ. ಅಜ್ಜ ನನಗೆ ಹೇಳೈತೆ ಎಮ್ಮೆಗೆ ತಗೊಂಡು ಹೋಗು ಅಂತವ. ನಾನು ತಗೊಂಡು ಹೋಗ್ತೀನಿ. ನೀನೇನು ಬೇಡ ಬಿಡಜ್ಜಿ, ನಿನ್ನ ಮನೆ ತವ ಏನಾದರೂ ಕೆಲಸ ಇದ್ರೆ ನೋಡ್ಕೊ. ನಾನು ಎಮ್ಮೆ ಕರ್ಕೊಂಡು ಹೋಗಿ ಹೊಲ್ತ ಹೋಗಿ ಮೇಯಿಸ್ಕೊಂಡು ಬರ್ತೀನಿ. ಒಂದು ಅರ್ಧ ಗಂಟೆ ಮೇಯಿಸ್ಕೊ ಬರ್ತೀನಿ ಕಣಜ್ಜಿ. ನಿಮ್ಮ ಅಜ್ಜಿ ನಿನಗೆ ಹೇಳೈತೇನು? ಕಣಪ್ಪ ಸರಿ ಹೋಯ್ತು ಬಿಡು. ಇಡು ಜೋಡಿ ಚೆನ್ನಾಗೈತೆ ಬಿಡು ಇಬ್ರದುವೆ. ನೀನು ಹೋಗು ಮೇಯಿಸ್ಕೊಬರಕ್ಕೆ ಅಂತ ಹೋಗಿ ಎಮ್ಮೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಕೊಂಡು ಹೋಗು. ಅದಕ್ಕೆ ಕೇಳ್ತಾ ಇದ್ದಿ ಕಣಂತೆ ನಮ್ಗೆ ಗೊತ್ತಿಲ್ವೇ? ಅಲ್ಲಿ ಕಣಜ ನಿನ್ಗಾದ್ರೂ ಗೊತ್ತಾಗದು ಬಿಡೋಣಜ. ಈ ಹುಡುಗ ಎಲ್ಲಿ ಮೇಯಿಸ್ಕೊ ಬಂದನು. ಎಲ್ಲರೂ ಅಲ್ಲೇ ಕೈ ತಪ್ಪು ಬಿಟ್ಕಿಟ್ಟು ಬಂದ್ರೆ ಏನು ಮಾಡ್ತೀಯ? ಸುಮ್ಮನೆ ಕೊಟ್ಟು ಕಳಿಸ್ತಿದ್ಯಾ ಅಂತವ ಇವತ್ತು ಹುಡುಗನ ಕೈಲಿ. ಅವ್ನಿಗೇನು ಗೊತ್ತಾಯ್ತದಜ? ಅಯ್ಯೋ ನಾನು ಅದನ್ನೇ ಹೇಳ್ತಾ ನಿಂತಿದ್ದೀನಿ ಕಣಮ್ಮಿ. ಇವನೇ ಸುಮ್ಮನೆ ಅಜ್ಜ ಕೊಡ್ತೀನಿ ನನಗೆ ಅಂತ ಹೇಳ್ತಾವನೆ. ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಾವನಿ. ಬೇಡ ಕಣ್ಲ ಪಾಪ, ನೀನು ಎಮ್ಮೆ ಮೇಲೆ ಸವಾರಿ ಎಲ್ಲ ಮಾಡ್ಕೊಂಡು ಹೋಗ್ತೀಯಾ. ಪಾಪ ಅದಕ್ಕೆ ಹಿಂಸೆ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಅಲ್ಲೆಲ್ಲಾದ್ರೂ ಮೇಯ್ಸಕ್ಕೆ ಹೋದಾಗ ಕೈಗೆ ಬಿಟ್ಟು ಅಲ್ಲೆಲ್ಲಾದ್ರೂ ಹೋಗಿ ಬೇರೆಗಿರೋ ತೋಟದಲ್ಲಿ ಹೋದ್ರೆ ಏನು ಮಾಡ್ತಿಲ್ಲ ಮಂಜ ಅಂತ ಹೇಳ್ತಾ ಇವ್ನಿ. ಕೇಳ್ತಾ ಇಲ್ಲಿ ಹುಡುಗ ತೆಗಿ. ಆಗ್ಲಿಂದ ಹಠ ಮಾಡ್ಕೊಂಡು ನಿಂತವನೆ. ಏನು ಮಾಡೋದು ನೀನು ಹೇಳತ್ತಗಿ. ಲೇ ಪಾಪ ಹೇಳ ಮಾತನ್ನ ಕೇಳಲ್ಲ ಪಾಪ. ಹಂಗೆಲ್ಲ ಆಡಬಾರ್ದು ಕಣ್ಲೇ. ಸುಮ್ಮನೆ ಮನೆ ತವಿರು ನೀನು. ನಾನು ಹೋಗಿ ಎಮ್ಮೆ ಮೇಯಿಸ್ಕೊ ಬರ್ತೀನಿ. ಇಲ್ಲ ತೀರಾ ಒಂದು ಕೆಲಸ ಮಾಡೋಣ. ನಿನ್ಗೆ ಅಷ್ಟೊಂದು ಎಮ್ಮೆ ಮೇಯಿಸ್ಬೇಕಂದ್ರೆ ಆಸೆ ಇದ್ದರೆ ಬಾ ನನ್ನ ಜೊತೆಲೇ. ಇಬ್ಬರು ಜೊತೆಗೆ ಹೋಗಿ ಮೇಯಿಸ್ಕೊಂಡು ಕರ್ಕೊಬರೋಣ ನಡಿ. ತಿಂಡಿ ಮಾಡ್ಕೊಂಡು ಹೋಗ ನೀರು. ಒಂದು 5 ನಿಮಿಷ ಇರು, ನಾನು ತಿಂಡಿ ಮಾಡ್ಕೊ ಬರ್ತೀನಿ. ನೀನು ತಿಂಡಿ ಏನು? ಥೂ ಈ ಅಜ್ಜಿ ಬಂದರೆ ನನ್ನ ಜೊತೆಲಿ ನಾನು ಸವಾರಿ ಮಾಡೋಕ್ಕಾಗಲ್ವಲ್ಲ. ನಾನು ಎಮ್ಮೆ ಮೇಲೆ ಸವಾರಿ ಮಾಡೋಕ್ಕೆ ಅಂತಲೇ ಕೇಳ್ತೇವ್ನಿ. ಇವ್ರು ನೋಡಿದ್ರೆ ಇಬ್ಬರು ಹಿಂಗೆ ಆಡ್ತಾರಲ್ಲಪ್ಪ. ಏನು ಮಾಡೋಣ ನಾನು? ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇವಜ್ಜಿ ಹೆಂಗೋ ತಿನ್ನಿಲ್ಲ ಅಂತೈತೆ. ನಾನು ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿನ ಬಿಟ್ಬಿಟ್ಟು ಹೊಂಟೋಗ್ಬಿಡೋಣ ಓಡ್ಕೊಂಡು. ಅಜ್ಜಂಗೂ ಗೊತ್ತಾಗಕ್ಕಿಲ್ಲ ಹೆಂಗೋ ಸುಮ್ಮನೆ ಆಯ್ತದೆ ಅಲ್ವಾ? ಅಜ್ಜಿ ನಾನು ತಿಂಡಿ ಆವಾಗಲೇ ತಿನ್ಕೊಂಡು ನಿನ್ಗಣಂತೆ. ಹೋಗಿ ತಿಂಡಿ ತಿನ್ ಬಾ ಹೋಗೋಣ ತಗಿಬ್ರುವೆ. ನೀನಂತೂ ಬಿಡ್ತಾ ಇಲ್ಲ ನನ್ನ ಜೊತೆಲೇ ಬತ್ತೀನಿ ಅಂತ ಅಂಟಾಕೊಂಡಿದ್ಯಲ್ವಲ್ಲೇ. ಈ ಬೇತಾಳದ ಮೇಲೆ ಬೇತಾಳ ಕೂತಿರ್ತದ ಬೆನ್ನ ಮೇಲೆ ಹಂಗೆ ಕೂತಿದ್ಯಾವ ನೀನಂತುವೆ. ಹೋಗಿ ತಿಂಡಿ ತಿನ್ಕೊ ಬಾ ಫಸ್ಟು. ಆಮೇಲೆ ಇಬ್ರು ಹೋಗು. ಆಗಳೇ ಇವನು ನೋಡ್ಲಾ. ಅಲ್ಲ ನಾನೇ ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವನೇ ನನ್ನ ಕರ್ಕೊಂಡು ಹೋಗ್ತಾವನೆ ನಂಗೆ ಹೇಳ್ತಾವನಲ್ಲ ಇವನು. ಬೇತಾಳ. ಸುಮ್ಮನೆ ನಿಂತ್ಕೊಳ್ಳಿ ನೀನೊಂದು ದಿವಸತ್ತು. ನಾನು ಹೋಗಿ ಬಿರ್ನೆ ತಿಂಡಿ ಮಾಡ್ಕೊಬತ್ತೀನಿ. ಆಮೇಲೆ ಒಡ್ಗಿಡ್ಕೊಂಡು ಹೋದ್ರೆ ಅಮ್ಮ ಆಮೇಲೆ ಐತೆ ನಿನಗೆ ಪಾಪ. ಒಡ್ಗಿಡ್ಕೊಂಡು ಹೋಗಿಯಾ ಎಮ್ಮೆಯ ಇಲ್ಲೇ ಇರ್ಬೇಕು. ಎಮ್ಮೆ ಬರೋದು ಗಂಟವ ಕೈ ಕಾಲು ಮುರಿದಾಕ್ಬಿಡ್ತೀನಿ ಬಂದು. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಸುಮ್ಮನೆ ನಿಂತ್ಕೋವಸ್ ಇವತ್ತು. ನಾನು ಹೋಗಿ ತಿಂಡಿ ಮಾಡ್ಕೊಬತ್ತೀನಿ. ಏನು ತಿಂಡಿ ಮಾಡೋಳು ನಿಮ್ಮವ್ವ? ತಿಂಡಿ ಅಯ್ಯೋ ಏನು ಮಾಡಿತ್ತಪ್ಪ ಅಮ್ಮ, ನಾನು ಬೇರೆ ನೋಡಲಿಲ್ಲ ಏನು ಮಾಡೈತೆ ಅಂತ. ಯಾವಾಗಲೂ ಅಮ್ಮ ಚಿತ್ರಾನ್ನ ಮಾಡಿರ್ತದೆ. ಚಿತ್ರಾನ್ನ ಅಂತ ಹೇಳ್ಬಿಡೋಣ. ಚಿತ್ರಾನ್ನ ಕಣಜಿ, ಚಿತ್ರಾನ್ನ ಮಾಡಿ ಚಿತ್ರಾನ್ನ. ಯಾವಾಗಲೂ ಅದು ಏನು ಇಷ್ಟನೋ ನಿಮ್ಮ ಅಮ್ಮಂಗೆ ಯಾವಾಗಲೂ ಚಿತ್ರಾನ್ನ ಮಾಡ್ತದೆ. ಈಗ 3 ದಿನದಿಂದ ಚಿತ್ರಾನ್ನ ಮಾಡಿತ್ತಲ್ಲ, ಮಿಕ್ಕಿತ್ತೇನೋ ಅನ್ಗಿನ್ನ ರಾತ್ರಿ ಅದನ್ನೇ ಕಲ್ಸಿ ಮಾಡುತ್ತಲ್ಲ ತೆಗಿ. ಹೋಗ್ಲಿ ಬಿಡು, ಏನೋ ಒಂದಿಟ್ಟು ತಿನ್ಕೊಬತ್ತೀನಿ. ಇಲ್ಲೇ ಇರು, ಹೋಗ್ಬಿಡ್ಬೇಡ. ಆಮೇಲೆ ಹೊಡೆದಾಕ್ಬಿಡ್ತೀನಿ ನೀನು ನೋಡು ಪಾಪ. ಬಂದು ಕೈಕಾಲು ಮುರಿದಾಕ್ಬಿಡ್ತೀನಿ ಹೋಗಿಗಿದ್ರೆ. ಎಮ್ಮೆಗಿಮ್ಮೆ ಬಿಚ್ಚು ನೋಡಿದೆ ಮುಟ್ಟಿದೆ ಎಮ್ಮೆನ. ಆಯ್ತು ನಿನಗೆ ಬತ್ತೀನಿ ಇರು, ಬರೋ ಗಂಟೆ ಇಲ್ಲೇ ನಿಂತಿರ್ಬೇಕು ನೀನು. ಸರಿ ಕಣ, ಆಯ್ತು ಹೋಗಜ್ಜಿ. ಅಯ್ಯೋ ಅಜ್ಜಿನೂ ಮೊಮ್ಮಗನು ಏನಾದರೂ ಮಾಡ್ಕೊಳ್ಳಿ. ನಾನಿನ್ನ ಒಂಟೆ ಕಡ್ರವ. ಆಮೇಲೆ ಬಂದು ನಾಷ್ಟ ಮಾಡ್ತೀನಿ. ಈಗ ಮೊದಲು ಹೋಗಿ ಒಂದಿಟ್ಟು ಸೊಪ್ಪು ಹಾಕ್ಬಿಟ್ಟು ಬರ್ತೀನಿ. ಹುಳುಗಳೆಲ್ಲವ ಅದು ಏನಾಗವ ಏನೋ ನೋಡ್ಕೊಂಡು. ಇದು ಬೇರೆಯಾ ಕೊತ್ತಿಮರಿ ಬೇರೆ ಅಲ್ಲೇ ಓಡಾಡ್ತಿತ್ತು. ಅದು ಏನು ಮಾಡೈತು ಏನೋ ನೋಡ್ಕೊ ಬರ್ತೀನಿ ಅಂತಿಗೆ. ಹುಳಗಿಲ್ಲ ತಿಂದ್ಬಿಟ್ಟೈತೋ ಏನೋ. ಒಂದಿಟ್ಟು ನೋಡ್ಕೊಂಡು ಹುಲ್ಲಾಕ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಬರ್ತೀನಿ. ಹಸಂಗೆಲ್ಲ ಹುಲ್ಲಾಕಿ ಒಂದಿಟ್ಟು ಹುಳುಗಳಿಗೆಲ್ಲವ ಸೊಪ್ಪು ಹಾಕಿ ನೋಡ್ಕೊಂಡು ಬರ್ತೀನಿ. ನೀನು ತಿಂಡಿ ತಿನ್ಕೊಂಡು ಹೋಗೆ. ಇಬ್ಬರು ಹೋಗಿ
ಮೇಯ್ಸ್ಕೊ ಬನ್ನಿ ತೋಟತವ. ಸರಿ ಕಣ ಹೋಗಜ ಆಯ್ತು. ಓಹೋ ಸದ್ಯ ಅಜ್ಜಿ ಹೋಯ್ತು, ಅಜ್ಜನೂ ಹೋಯ್ತು. ಏ ಇವರಿಬ್ರು ಹೆಂಗಿದ್ರು ಹೊಂಟೋಗೋರೆ. ಇವಾಗ ಹಸನ್ ಕರ್ಕೊಂಡು ಹೋಗ್ಬಿಡೋಣ, ಯಾರಿಗೂ ಗೊತ್ತಾಗಕ್ಕಿಲ್ಲ. ಬಂದರೆ ಅಜ್ಜಿ ನೀನು ಬರಲಿಲ್ವಲ್ಲ ಅಜ್ಜಿ, ತಡ ಆಯ್ತಲ್ಲ ಅದಕ್ಕೆ ನಾನು ಒಬ್ಬನೇ ಹೊಂಟೋದೆ ಅಂತ ಹೇಳ್ಬಿಡಮ್ಮ. ಅಜ್ಜಿಗೆ ಏನು ಹೇಳ್ಕೊಬೋದು, ಏನೊಂದಿಟ್ಟು ಬೈಕತ್ತದೆ, ಆಮೇಲೆ ಸುಮ್ಮನೆ ಆಯ್ತದೆ. ಎಮ್ಮೆ ಮೇಲೆ ಸವಾರಿ ಮಾಡೋದು ಇನ್ನೊಂದಿನ ಸಿಗಲ್ಲ ಚಾನ್ಸು. ಹೋಗೋಣ. ಎಮ್ಮೆ ನಡಿ ಅಬ್ಬಬ್ಬೂ, ನಡಿ ನಡಿ ಎಮ್ಮೆ ನಡಿ ಎಮ್ಮೆ ಮೇಲೆ ಸವಾರಿ ಇವತ್ತು ನಾನು ಮಾಡುವೆ. ಯಾರೇ ಕೂಗಾಡಲಿ, ಅಜ್ಜಿ ಎಷ್ಟೇ ಬೈಯಲಿ, ಎಮ್ಮೆಯ ನಿನಗೆ ಸಾಟಿಲ್ಲ, ನಿನ್ನ ರೈಡಿಗೆ ಏನು ಸಾಟಿಲ್ಲ, ನೀನಂದರೆ ನನಗೆ ಇಷ್ಟ ಎಮ್ಮೆ, ನಿನ್ನ ಮೇಲೆ ಕೂತ್ಕೊಂಡು ಹೋಗೋದೆ ಖುಷಿ ಎಮ್ಮೆ. ಎಮ್ಮೆ ಐ ಲವ್ ಯು ಎಮ್ಮೆ, ಐ ಲವ್ ಯು ಎಮ್ಮೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿಲ್ಲ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ಲವ್ ಯು ಎಮ್ಮೆ. ಅಪ್ಪಪ್ಪಪ್ಪೋ ನಡಿ ಇದೇನಿದು? ನಮ್ಮ ಮಂಜ ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಾನಲ್ಲ, ಎಲ್ಲೂ ಹೋಯ್ತಾನಲ್ಲಪ್ಪ. ಅಯ್ಯೋ, ನನ್ನ ಕೇಳಿದ್ರೆ ನನ್ನ ಕೂರ್ಸ್ಕೊಂಡು ಹೋಯ್ತಾನೇನೋ. ಇರಿ ಕೇಳೋಣ. ಹಾಯ್ ಮಂಜ, ಏನು ಮಾಡ್ತಿದ್ಯಾ? ಹಾಯ್. ಲೇ ಪ್ರಜ್ವಲ, ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ. ಎಮ್ಮೆ ಮೇಲೆ ಕೂತಿದ್ದೀನಿ ಅಂತ ಜೋರಾಗಿ ಆಯ್ ಮಾಡ್ತವನೆ. ಇವನು ಕೂರ್ಸ್ಕೊಂಡು ಹೋಗ್ಲಿ ಅಂತ ಬಂದ್ಬಿಡು ಕೂರ್ಸ್ಕೊಳ್ಳಲ್ಲ ನಾನು. ಹಾಯ್ ಕಣೋ ಪ್ರಜ್ವಲ. ಲೋ ಮಂಜ, ಎಲ್ಲಿಗೆ ಹೋಯ್ತಿದ್ದಿಲ್ಲ? ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಿದ್ಯಲ್ಲ, ನಾನು ಒಂದಿಟ್ಟು ಕೂರ್ಸ್ಕೊಳ್ಳೋ ಪ್ಲೀಸ್ ಕಣೋ. ಎಲ್ಲಿಗೆ ಹೋಯ್ತಿದ್ದೀರಾ ಇಬ್ರುವೆ? ಇದು ನನ್ನ ಎಮ್ಮೆ ಕಣಪ್ಪ, ಬೇರೆ ಯಾರು ಕೂರ್ಸ್ಕೊಳಕ್ಕಿಲ್ಲ. ಯಾರಾದರೂ ಕುತ್ಕೊಂಡ್ರೆ ಒದ್ದು ಬೀಳಿಸ್ಬಿಡ್ತದ ಅಷ್ಟೇ. ನಿನಗೆ ಗೊತ್ತಿಲ್ಲ ನನ್ನ ಎಮ್ಮೆ ಹೆಂಗೆ ಅಂತವ. ಒಂದ್ಸರಿ ಒದ್ದು ಬೀಳಿಸ್ತಂದ್ರೆ ಮತ್ತೆ ನೀನು ಎದಳಕ್ಕಾಗಲ್ಲ, ಸೊಂಟಿಗಿಂಟೆಲ್ಲ ಮುರಿದೋಯ್ತದೆ. ಒಂದ್ಕಿತ ಸುನಿಲನ್ನು ಕುತ್ಕೋತೀನಿ ಅಂತ ಬಂದು ಬೀಳ್ದೋಗಿದ್ದ. ನೀನು ಹಂಗೆ ಬಿದ್ದೋಗ್ಬೇಕೇನು ಹೇಳು? ನಾನೇನು ಬಿದ್ದೋಗಕ್ಕಿಲ್ಲ ಕಣ್ಲಾ, ನಂಗೆ ಅಭ್ಯಾಸ ಐತೆ. ನಮ್ಮ ತಾತನೂ ಒಂದ್ಸರಿ ಕೂರ್ಸ್ಕೊಂಡು ಹೋಗಿತ್ತು ಎಮ್ಮೆ ಮೇಲೆ, ನಾನು ಚಿಕ್ಕವನಾಗಿದ್ದಾಗ. ನಂಗೆ ಅಭ್ಯಾಸ ಇಟ್ಕಣ್ಲಾ, ಕೂರ್ಸ್ಕೊಳ್ಳ ಪ್ಲೀಸ್. ಅಯ್ಯೋ ಇಲ್ಲ ಕಣಪ್ಪ, ನನ್ನ ಎಮ್ಮೆಗೆ ಭಾರ ಆಗೋಯ್ತದೆ. ನಾನು ಹಂಗೆಲ್ಲ ಬೇರೆಯನ್ನೆಲ್ಲ ಕೂರ್ಸ್ಕೊಳ್ಳಲ್ಲ, ನಾನು ಒಬ್ಬನೇ ಕುತ್ಕೊಳ್ಳೋದು. ಈಗಲೇ ಹೇಳ್ತಾ ಇದ್ದೀನಿ. ಏನು ಒಳ್ಳೆ ಸೀಮೆಗಿಲ್ತಿದ್ದ ಎಮ್ಮೆ ಆಡ್ದಂಗೆ ಆಡ್ತಾನೆ. ಏನು ಒಬ್ಬಂದೇ ಏನೋ ಎಮ್ಮೆ ಇರೋದು. ಹೋಗ್ಲಿ ಬಿಡ್ಲ, ಆಯಿತು. ನಾನೊಂದಿಟ್ಟು ಸೀಬೆಕಾಯಿ ಕಿತ್ಕೊಬಳಕ್ಕೆ ಹೋಗ್ತಾ ಇದ್ದೀನಿ. ಬಾಯ್, ನೀನು ಎಮ್ಮೆ ಮೇಲೆ ಹೋಗು. ಸೀಬೆಕಾಯಿ ಕಿತ್ಕೊಬಳಕ್ಕೆ ಹೋಗ್ತಿದ್ಯಾ? ಲೋ ಇಲ್ಲ ನಾನು ಬರ್ತೀನಿ. ಇಲ್ಲ ಇಬ್ರು ಜೊತೆಗೆ ಹೋಗೋಣ. ಇಲ್ಲ ನೀನ್ ಮಾತ್ರ ಎಮ್ಮೆ ಮೇಲೆ ಕೂರ್ಸ್ಕೊಳ್ಳಲ್ಲ ಅಂತ್ಯಾ? ಈಗ ಮಾತ್ರ ಚಿಪ್ಪೆಕಾಯಿ ಕಿತ್ಕೊಬಿಡಕ್ ಮಾತ್ರ ಬರ್ತೀನಿ ಅಂತ್ಯಾ? ಎಮ್ಮೆ ಕರ್ಕೊಂಡೇ ಬರ್ತೀಯಾ ಚಿಪ್ಪೆಕಾಯಿ ಕಿತ್ಕೊಳಕ್ಕೆ? ನಾನು ಹೋಗ್ತೀನಿ, ಬಿರ್ನೆ ಹೋಗಪ್ಪ ನೀನು ಸುಮ್ಮನೆ. ಇಲ್ಲ ಕಣ್ಲ ಪ್ರಜ್ವಲ, ಇಲ್ಲ ಎಮ್ಮೆನ ಇಲ್ಲೇ ಕಟ್ಟಾಕ್ತೀನಿ. ಒಂದಿಟ್ಟು ಮೇವು ಮೇಯ್ತಾ ಇರಲಿ, ನಾವಿಬ್ರು ಹೋಗಿ ಚಿಪ್ಪೆಕಾಯಿ ಕಿತ್ಕೊಬಿಡೋಣ. ಬಾರ್ಲಾ? ಬಾರ್ಲಲ್ಲೇ ಪ್ಲೀಸ್ ಕಣ್ಲಾ, ಬಾರ್ಲಾ? ಚಿಪ್ಪೆಕಾಯಿ ಕಿತ್ಕೊಬಿಡೋಣ, ಬಾರ್ಲಾ? ಆಯ್ತು ಬಾ, ಮತ್ತೆ ಬಿರ್ನೆ ಹೋಗೋಣ. ಬಾ, ಇಲ್ಲೇ ಎಲ್ಲಾರು ಕಟ್ಟಾಕ್ ಹೋಗಿ ಮೇಯ್ತಾ ಇರಲಿ, ಅದು ಹೋಗ್ಬಿಟ್ಟು ಬರೋಣ. ಬಾ ಎಮ್ಮೆ, ಇಲ್ಲೇ ಮೇಯ್ತಾ ಇರು. ಒಂದು 5 ನಿಮಿಷ ಬಂದ್ಬಿಡ್ತೀವಿ. ಚಿಪ್ಪೆಕಾಯಿ ಕಿತ್ಕೊ ಬರ್ತೀನಿ, ನಿನ್ಗೂ ಕೊಡ್ತೀನಿ ಒಂದೆರಡು ಚಿಪ್ಪೆಕಾಯ, ಆಯ್ತಾ? ಇಲ್ಲೇ ಮೇಯ್ತಾ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಅಜ್ಜಿ ಬಂದರೆ ಔಸ್ಕೊಬಿಡು, ಕಾಣಿಸ್ಕೊಬಿಡ. ಇಲ್ಲೇ ಮೇಯ್ತಾ ಇರು, ಆಯ್ತಾ? 1 ನಿಮಿಷದಲ್ಲಿ ಹಿಂಗೆ ಹೋಗಿ ನಾನು ಪ್ರಜ್ವಲ ಇಬ್ರು ಚಿಪ್ಪೆಕಾಯಿ ಕಿತ್ಕೊಂಡು ಹಿಂಗೆ ಬಂದ್ಬಿಡ್ತೀವಿ. ಅಷ್ಟೋ ತನಕವ ನೀನು ಇಲ್ಲೇ ಮೇಯ್ತಾ ಇರಬೇಕು. ಗುಡ್ ಬಾಯ್ ಅಲ್ವಾ ನೀನು? ಹೇಳಿದ ಮಾತನ್ನೇ ಕೇಳಬೇಕು. ಸರಿ ನಡಿಲಾ? ಹೋಗೋದು ನಡಿಲ ಪ್ರಜ್ವಲ, ಬಿರ್ನೆ ಬಂದ್ಬಿಡೋಣ. ನಮ್ಮ ಅಜ್ಜ ಬೇರೆ ಇದೇ ದಾರಿಲಿ ಬತ್ತಿದ್ಕಣ್ಲ, ಆಮೇಲೆ ಬೈತದೆ. ಎಲ್ಲೋಯ್ತಲ್ಲ ಎಮ್ಮೆ ಏನು ಮಾಡ್ದಲ್ಲ ಅಂತವ ಬೈದ್ಬಿಡ್ತದೆ. ಅದಕ್ಕೆ ಬಿರ್ನೆ ಹೋಗ್ಬಿಟ್ಟು ಚಿಪ್ಪೆಕಾಯಿ ಕಿತ್ಕೊಂಡು ಬಿರ್ನೆ ಬರೋಣ. ಆಯಿತು, ಹೋಗೋಣ. ಆದರೆ ಒಂದೇ ಒಂದು ಪ್ರಾಮಿಸ್ ಮಾಡು ನೀನು. ಏನಂದರೆ ಅಲ್ಲಿಂದ ಬಂದಮೇಲೆ ಎಮ್ಮೆ ಮೇಲೆ ಒಂದು ರೈಡ್ ಕೊಡ್ಬೇಕು ನನಗೆ. ಇಲ್ಲ ಅಂದರೆ ನಾನು ಕರ್ಕೊಂಡು ಹೋಗಲ್ಲ ಅಷ್ಟೇ. ನನಗೆ ಒಬ್ಬನಿಗೆ ಗೊತ್ತಿರೋದು ಎಲ್ಲಿ ಚಿಪ್ಪೆಕಾಯಿ ಸಿಗ್ತದೆ ಅಂತವ. ಆಯಿತು ಬಿಡಪ್ಪ, ಆಯಿತು. ಒಂದೇ ಒಂದು ಸರಿ ತಾನೇ, ಒಂದೇ ಒಂದು ಸರಿ ಜಾಸ್ತಿ ಹಠ ಮಾಡಬಾರ್ದು. ಆಮೇಲೆ ನಮ್ಮ ಅಜ್ಜ ನೋಡಿದ್ರೆ ಸರ್ಗೆ ಬೈತದೆ. ನಾನೇ ಎಮ್ಮೆ ಮೇಲೆ ಹೋಯ್ತೀನಿ ಅಂತ ನನಗೆ ಎಮ್ಮೆ ಕೊಡ್ತಿರ್ಲಿಲ್ಲ, ಗೊತ್ತಿಲ್ಲದಂಗೆ ಬಿಡ್ಸ್ಕೊ ಬಂದಿದ್ದೀನಿ. ಆಯಿತಾ? ಒಂದೇ ಒಂದು ಸರಿ ಕರ್ಕೊಂಡು ಹೋಗ್ತೀನಿ. ನೀನು ಆಮೇಲೆ ಹೇಳ್ಬಾರ್ದು, ಹಠ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಹೊತ್ತು ಹೋಯ್ತೀನಿ ಹಂಗೆ ಹಿಂಗೆ ಅಂತವ ಹಠ ಮಾಡಂಗಿದ್ರೆ ಕೊಡೋದಿಲ್ಲ ನಾನು. ಇಲ್ಲ ಅಂತಂದರೆ ಕೊಡ್ತೀನಿ, ಆಯಿತಾ?
ಹ್ಞೂ ಆಯಿತು. ನಾನು ಇನ್ನೊಂದ್ಸರಿ ಅಂತ ಹಠ ಮಾಡಲ್ಲ. ಹಾಂ ಒಂದ್ಸರಿ ಕೊಡು ಆಯಿತಾ? ಹಾಂ ಆಯ್ತಾಯ್ತು, ಹೋಗ ನಡಿ ಇವಾಗ ಚಿಪಿಕೆ ಕಿತ್ಕೊಬರೋಣ. ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀವಿ ವೀಕ್ಷಕರೇ. ನಾನು ಪ್ರಜ್ವಲ ಇಬ್ಬರು ಹೋಗಿ ಚಿಪಿಕೆ ಕಿತ್ಕೊ ಬರ್ತೀವಿ. ಅಲ್ಲಿವರೆಗೂ ನೀವು ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತೀರಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ವೀಕ್ಷಕರೇ, ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.